ಹೇಳಿ ಈ ಕಡೆ ಬನ್ನಿ ಈ ಕಡೆ ಇಲ್ಲ ಹೇಳಿ. ಬೆಟ್ಟದಿಂದ ನಾವು ಈ ಊರಲ್ಲಿ ಹತ್ತಿದ್ರೆ ಬೆಟ್ಟದಿಂದ ಟಿಕೆಟ್ ತಗೋಬೇಕಂತೆ. ಈ ಊರಲ್ಲಿ ಇವಾಗ 30 ಕಿಲೋಮೀಟರ್ ಬಂದವನ್ ಬೆಟ್ಟದಿಂದ. ನಾವು ಇಲ್ಲಿಂದ ಟಿಕೆಟ್ 500ಕ್ಕೆ ತಗೋಬೇಕಲ್ಲ. ಆಮೇಲೆ ಬಸ್ಗಳು ಯಾವ್ದು ನಿಲ್ಲಿಸ್ತಾ ಇಲ್ಲ. ಬೆಟ್ಟದಿಂದ 500ಕ್ಕೆ ತಗೊಳ್ಳಿ ಅಂತಾನೆ. ಹೌದು 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 ಹೌದು. ಇಲ್ಲಿಂದ 40 ರೂಪಾಯಿ ಮಾಡೋರೆ, ಅದೇ ಜಾಸ್ತಿ. ಅಲ್ಲಿಂದ ನಾವು ಇವಾಗ 80 ರೂಪಾಯಿ ಕೊಡೋಕ್ಕಾಯ್ತದ? ಖಂಡಿತ. ಇಲ್ಲಿಂದ 20 ಕಿಲೋಮೀಟರ್ಗೆ ಖಂಡಿತ ಸ್ಟೇಜ್ ಚೇಂಜ್ ಮಾಡೇ ಮಾಡ್ತಾನೆ. ಹೌದು ಹೌದು. ಇಲ್ಲಿಂದ ಬರೆದು ಬೆಟ್ಟದಿಂದ ಬರ್ತದ, 30 ಕಿಲೋಮೀಟರ್ ದಾಟ್ ಬಂದವನೇ. ಎಲ್ಲ ನಮ್ಗೆ ಸ್ಟಾಪ್ ಕೊಡೋದಿಲ್ಲ, ತುಂಬ ಹಿಂಸೆ ನಮ್ಮ ಊರಲ್ಲಿ. ನೋಡಿ ಗ್ರಾಮಸ್ಥರು ಎಷ್ಟು ಜನ ನಿಂತಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ವಾಹನಗಳು ನಿಲ್ಲಿಸ್ತಾ ಇಲ್ಲ. ನೋಡಿ ನೋಡಿ ಎಷ್ಟು ಉದ್ದ ಜಾಮ್ ಆಗಿದೆ. ಒಂದು ನಿಲ್ಲಿಸಿಲ್ಲ ಬಸ್ಗಳು. ನೋಡಿ ಯಾವ್ದಾದ್ರು ಒಬ್ಬರು ನಿಲ್ಲಿಸಿದ್ರೆ ನೋಡಿ ಈ ರೀತಿ ಕುರಿಗಳು ತುಂಬ್ಕೊ ಹೋಗ್ಬೇಕು. ಆಮೇಲೆ ಬೆಟ್ಟದಿಂದನೇ ಟಿಕೆಟ್ ತಗೋಬೇಕಂತೆ. ನೋಡಿ ಹೆಂಗಿದೆ ವ್ಯವಸ್ಥೆಗಳು, ನಮ್ಮ ವ್ಯವಸ್ಥೆಗಳು ಎಷ್ಟು ಹದಗೆಟ್ಟ ಒಂದು ಪರಿಸ್ಥಿತಿ. ಈ ಅಮಾವಾಸ್ಯೆ ಸಂದರ್ಭದಲ್ಲಿ ನೋಡಿ ವಿಶೇಷವಾಗಿ ಹೆಚ್ಚಿನ ವಾಹನಗಳನ್ನು ಬಿಡುಗಡೆ ಮಾಡಬೇಕು. ಹಾಗೆ ಏನು ಸಾರ್ವಜನಿಕ ವಲಯಕ್ಕೆ ಈ ರೀತಿ ಕಿರಿಕಿರಿ ಆಗದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆಮೇಲೆ ಏನು ಈ ಒಂದಷ್ಟು ಲೋಕಲ್ ಬಸ್ಗಳು ಯಥೇಚ್ಛವಾಗಿ ಬಿಟ್ಟರೆ ಒಳ್ಳೆಯದು. ನೋಡಿ ಇಲ್ಲಿರ್ತಕ್ಕಂಥ ಜನ ಎಷ್ಟು ಜನ ನಿಂತಿದ್ದಾರೆ. ಇವ್ರಿಗೆಲ್ಲ ಪಾಪ ಸರಿಯಾಗಿ ಒಂದು ಟಿಕೆಟ್ಗಳ ವ್ಯವಸ್ಥೆ ಇಲ್ಲ. ಭಾಳ ಕಷ್ಟ. ಯಾಕಂದರೆ ಬೆಟ್ಟದಿಂದ ಈ ಹನ್ನೂರು ಅಂದರೆ ಬರೀ 17 ಕಿಲೋಮೀಟ್ರಿಗೆ ಟೋಟಲ್ 70 ಕಿಲೋಮೀಟ್ರು ಒಂದು 47 ಕಿಲೋಮೀಟ್ರ್ ಅಂತರದ ಟಿಕೆಟನ್ನು ಪಡೆಯಬೇಕಾದ್ರೆ ನಮ್ಮ ವ್ಯವಸ್ಥೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇತ್ತೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗ್ತದೆ. ಅಮಾವಾಸ್ಯೆ ಸಂದರ್ಭದಲ್ಲಿ ನೋಡಿ ಈ ಒಂದು ಕಿರಿದಾದ ರಸ್ತೆಯಲ್ಲಿ ವಾಹನ ಸವಾರರಿಗೆ ತುಂಬಾ ಸಂಕಷ್ಟ. ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಡ್ರೈವರ್ಗಳು ಇಲ್ಲಿಗೆ ತಲೆನೇ ಕೆಟ್ಟೋಯ್ತದೆ. ಈ ಶಿಕ್ಷೆ ಕೊಡ್ಬೇಕಾದ್ರೆ ಈ ಒಂದು ರೋಡೇ ಸಾಕು. ಯಾರಿಗಾರು ಶಿಕ್ಷೆಗಳು ವಿಧಿಸ್ಬೇಕಾದ್ರೆ ಈ ರೋಡ್ ಸಾಕು. ಇಲ್ಲಿ ಸಿಕ್ಕಾಕೊಳ್ಳೋ ರೀತಿ ನೀತಿ ಅಯ್ಯೋ ಭಾರಿ ನರಕವೇ ಸರಿ ಅಂತ ಹೇಳ್ಬೋದು. ಸೊ ಸಾರ್ವಜನಿಕರು ನೋಡಿ ಬಿಸಿಲಲ್ಲಿ ಬೆಂಡಾಗ್ತಾ ಇದ್ದಾರೆ. ಸೊ ನೋಡಿ ದಯವಿಟ್ಟು ಈ ವ್ಯವಸ್ಥೆನೇ ಇದೆ ನೋಡಿ, ಅವ್ರು ನಿಲ್ಸೋಕ್ಕೆ ಆಯ್ತಲ್ಲ ಹೋಗ್ಬಿಡಕ್ಕೆ ನೋಡ್ತಾರೆ. ಒಬ್ಬಿಬ್ರು ಇಳಿಬೇಕು, ಆ ಟೈಮಲ್ಲಿ ಹತ್ತಾರೆ, ಒಳ್ಳೆ ಕುರಿಗಳು ತುಂಬ್ಕೊ ಹೋಗ್ಬೇಕು. ಸೊ ಇವ್ರಿಗೆ ಪಾಪ ಇದು ನಾನ್ ಸ್ಟಾಪ್ ಗಾಡಿಗಳಾದ್ರೆ ಇನ್ನೂ ಕಷ್ಟ. ಅವ್ರಿಗೆ ಎಲ್ಲ ಥರದಲ್ಲೂ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ನಮ್ಮ ಅಳತೆಯಾಗಿ ನೋಡಿದ್ರೆ ಆಗಲ್ಲ. ಸೊ ಇಲ್ಲಿ ಒನ್ ವೇ ಸಿಸ್ಟಮ್ ಆಗಿದ್ರೆ ತುಂಬ ಚೆನ್ನಾಗಿರೋದು. ಈಗ 2 ವೇ ನೋಡಿ ಈ ವ್ಯವಸ್ಥೆಗಳು ಬದಲಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ. ನೋಡಿ ಗಂಟೆಗಟ್ಟಲೆ ಆಯ್ತದೆ. ಅಲ್ಲಿ ನೋಡ್ರಿ ಜಾಮ್ ಹೆಂಗಾಗೈತೆ ನೋಡಿ ಅಲ್ಲಿ. ಯಾವ ರೀತಿಯಲ್ಲಿ ಲಾಕ್ ಆಗಿಬಿಡ್ತವೆ ಅಂದರೆ ವಾಹನಗಳು. ಅಯ್ಯೋ ಶಿವ ಬೇಡಪ್ಪ, ಈ ಕಷ್ಟ ಬೇಡ. ನಮ್ಮ ಕೌದಳ್ಳಿ ಗ್ರಾಮ ಏನಿದೆ ಇಲ್ಲಿ ಈ ರಸ್ತೆಯಲ್ಲಿ ಯಾರೆಲ್ಲ ಈ ಥರ ಸಮಸ್ಯೆಗೆ ಒಳಪಟ್ಟಿದ್ದೀರಾ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಆದಷ್ಟು ಬೇಗ ಈ ಒಂದು ರಸ್ತೆ ಅಗಲೀಕರಣ ಆಗಬೇಕು. ಈ ಸಂಬಂಧಿತವಾಗಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಸೊ ನೋಡಿ ಇಲ್ಲಿ ಪೊಲೀಸ್ನವ್ರು ಇದ್ದಾರೆ, ಪಾಪ ಪೊಲೀಸ್ನವ್ರು ಇದ್ದಾರೆ, ಗೃಹ ರಕ್ಷಕರಿದ್ದಾರೆ. ಎಲ್ಲರೂ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ಅಂಥ ಈ ಪ್ಲೇಸ್ ಇದು ಹಿಂಸೆ ಭರಿತವಾದ ಪ್ಲೇಸು. ಸ್ವಲ್ಪ ವ್ಯತ್ಯಾಸ ಆದರೂ ಹಿಂಸೆ. ಅದಕ್ಕೋಸ್ಕರ ಇದು ಒನ್ ವೇ ಸಿಸ್ಟಮ್ ಆಗಿರೋ ಚೆನ್ನಾಗಿರೋದು. ರಸ್ತೆ ಅಗಲೀಕರಣ ಆಗಬೇಕು. ರಸ್ತೆ ಅಗಲೀಕರಣ ಆದರೆ ಈ ಸಮಸ್ಯೆಗಳು ಇರೋದಿಲ್ಲ. ನೋಡಿ ಅವೆಲ್ಲ ಜಾಮ್ ಆಗಿದೆ. ಒಂದು ಬಸ್ ನಿಂತರೆ ಅವೆಲ್ಲ ಜಾಮ್ ಆಗುತ್ತೆ. ಸೊ ಈ ಒಂದು ಸಿಸ್ಟಮು ಬದಲಾಗಬೇಕು. ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಸಂಬಂಧಪಟ್ಟಂತಹ ಸರ್ಕಾರಗಳು ಗಮನ ಹರಿಸಿ. ಸೊ ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರು, ಹೆಮ್ಮೆಯ ಶಾಸಕರು ರಸ್ತೆ ವ್ಯವಸ್ಥೆಯನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲ ಥರದಲ್ಲೂ ಶ್ರಮ ವಹಿಸಿದ್ದಾರೆ. ಅದೇ ತರಹ ಈ ರಸ್ತೆ ವಿಚಾರದಲ್ಲೂ ಸಹ ಖಂಡಿತವಾಗ್ಲೂ ಆಸಕ್ತಿ ವಹಿಸಿ ಈ ಒಂದು ಪರಿಸ್ಥಿತಿಯನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಧನ್ಯವಾದಗಳು.